ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಒಟ್ಟು 9 ಜನ ನಾಮಿನೇಟ್ ಆಗಿದ್ದರು. ಆ ನಾಮಿನೇಟ್ ಆದ ಸದಸ್ಯರಲ್ಲಿ ಸ್ಪಂದನ, ಮಾಳು, ಅಭಿಷೇಕ್ ಹಾಗೂ ಸೂರಜ್ ರವರು ಬಾಟಮ್ 4ನಲ್ಲಿ ಇದ್ದರು. ವೋಟಿಂಗ್ನಲ್ಲಿ ಬಾಟಮ್ 4ನಲ್ಲಿದ್ದ ಈ 4 ಸದಸ್ಯರಲ್ಲಿ ಮನೆಗೆ ಯಾರು ಹೋಗ್ತಾರೆ ಅನ್ನೋದೇ ಒಂದು ಕುತೂಹಲವಾಗಿತ್ತು. ಆದರೆ ಈ ವಾರದ ಎಲ್ಲ ಕುತೂಹಲಕ್ಕೆ ಈಗ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳಬಹುದು. ನಿನ್ನೆ ಶನಿವಾರದ ಎಪಿಸೋಡ್ನಲ್ಲಿ ಧ್ರುವಂತ್ ರವರು ಸೇವ್ ಆಗಿದ್ದರು. ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ಮೊದಲಿಗೆ ಸೇವ್ ಆಗೋದು ರಕ್ಷಿತಾ, ಎರಡನೆಯದಾಗಿ ಕಾವ್ಯ, ಇನ್ನು ಮೂರನೆಯದಾಗಿ ಗಿಲ್ಲಿ, ನಾಲ್ಕನೆಯದಾಗಿ ರಾಶಿಕಾ, ಇನ್ನು ಐದನೆಯದಾಗಿ ಸೇವ್ ಆಗೋದು ಸ್ಪಂದನರವರು. ಇನ್ನು ಡೇಂಜರ್ ಝೋನಲ್ಲಿ 3 ಜನ ಉಳ್ಕೊಳ್ತಾರೆ: ಅಭಿಷೇಕ್, ಮಾಳು ಹಾಗೂ ಸೂರಜ್. ಸುದೀಪ್ ಸರ್ ಮನೆಯವರಿಗೆಲ್ಲ ಕೇಳ್ತಾರೆ, ಈ 3 ಜನರಲ್ಲಿ ಯಾರು ಮನೆಗೆ ಹೋಗ್ಬೇಕು, ಈ ಮನೆಯಲ್ಲಿ ಇರಲು ಯಾರು ಡಿಸರ್ವಿಂಗ್ ಇಲ್ಲ ಅಂತ ಮನೆಯವರನ್ನೆಲ್ಲ ಕೇಳಿದಾಗ ಮನೆಯವರು ಜಾಸ್ತಿ ಹೆಸರು ತಗೊಳ್ಳೋದೆ ಮಾಳುರವರನ್ನು. ಆದರೆ ಅವರೆಲ್ಲ ಹಾಗೆ ಹೇಳಿದ ನಂತರ ಸುದೀಪ್ ರವರು ಸೇವ್ ಮಾಡೋದೆ ಮಾಳುರವರನ್ನು. ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಅಯ್ಯೋ, ಮಾಳು ಮನೆಯಲ್ಲಿ ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ, ಮನೆಯಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳುವುದಿಲ್ಲ, ಅದೇಗೆ ಮಾಳು ಸೇವ್ ಆದ ಅಂತ. ನಂತರ ಅಭಿಷೇಕ್ ಹಾಗೂ ಸೂರಜ್ ರವರು ಉಳಿದಿರುತ್ತಾರೆ. ಆಗ ಮನೆಯವರನ್ನು ಕೇಳುತ್ತಾರೆ, ಈಗ ಯಾರು ಹೋಗಬೇಕು ಅಂದಾಗ ಆಲ್ಮೋಸ್ಟ್ ಜನ ತಗೊಳ್ಳೋದು ಸೂರಜ್ ರವರನ್ನು. ಆದರೆ ಸೂರಜ್ ಹಾಗೂ ಅಭಿಷೇಕ್ ರವರಲ್ಲಿ ಕೊನೆಯದಾಗಿ ಉಳಿದುಕೊಳ್ಳೋದೇ ಸೂರಜ್. ನಲ್ಲಿ ಈ ವಾರ ಮನೆಯಿಂದ ಆಚೆ ಎಲಿಮಿನೇಟ್ ಆಗಿ ಹೋಗಿದ್ದು ಅಭಿಷೇಕ್ ರವರು. ಅಭಿಷೇಕ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಸುದೀಪ್ ಸರ್ ಹೇಳಿದ ತಕ್ಷಣ ಧನುಷ್, ಸ್ಪಂದನ, ಕಾವ್ಯ ಇವರೆಲ್ಲರೂ ಅಳಲು ಶುರು ಮಾಡ್ತಾರೆ. ಇನ್ಮೇಲಾದರೂ ಧನುಷ್, ಸ್ಪಂದನ ಆಟ ನಿಜವಾಗಿಯೂ ಶುರುವಾಗುತ್ತಾ ಅಥವಾ ಹಾಗೇ ಇರುತ್ತಾ ಅಂತ ನೋಡಬೇಕು. ಯಾಕೆಂದರೆ ಮನೆಯವರು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಧನುಷ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ. ಯಾಕಂದರೆ ಈ ವಾರ ತುಂಬ ಚೆನ್ನಾಗಿಯೇ ಆಟವನ್ನು ಆಡಿದ್ರು. ಅದೇ ಜಾಸ್ತಿ ಎಲ್ಲೂ ಮಾತಾಡ್ತಾ ಇರಲಿಲ್ಲ. ಬಟ್ ಆಟ ಅಂತ ಬಂದಾಗ ಅವರ 100% ಕೊಟ್ಟಿದ್ದಾರೆ. 100% ಕೊಟ್ಟು ಕ್ಯಾಪ್ಟನ್ ಕೂಡ ಈ ವಾರ ಆಗಿದ್ರು. ಕ್ಯಾಪ್ಟನ್ ಆದರೂ ಈ ವಾರ ಪ್ರಯೋಜನ ಆಗಲಿಲ್ಲ. ಬಟ್ ಇವ್ರು ಕ್ಯಾಪ್ಟನ್ಸಿನ ಯಾರಿಗೆ ಬಿಟ್ಕೊಡ್ತಾರೆ ಅಂತ ಕೂಡ ನೋಡಬೇಕಾಗಿದೆ. ನನ್ನ ಪ್ರಕಾರ ಹೇಳೋದಾದರೆ ಸ್ಪಂದನ ಮಾಳುಗಿಂತ ಅಭಿಷೇಕ್ ರವರು ವೀಕ್ ಇರಲಿಲ್ಲ. ಯಾಕೆಂದರೆ ಮಾಳುರವರು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದಿಲ್ಲ, ಅದರಲ್ಲೂ ಜಾಸ್ತಿ ಎಲ್ಲೂ ಮಾತನಾಡುವುದಿಲ್ಲ, ಅವರಿಗೆ ಅವರು ಸ್ಟ್ಯಾಂಡ್ ಕೂಡ ತಗೊಳ್ಳೋದಿಲ್ಲ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಮಾಳುರವರು ಯಾಕಿದ್ದಾರೆ ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಸ್ಪಂದನ ವಿಚಾರಕ್ಕೆ ಬಂದರೆ ಬರೀ ಲಕ್ಕಲ್ಲೇ ಆಕೆ ಉಳ್ಕೊಂಡು ಬಂದಿದ್ದಾಯಿತು. ನನ್ನ ಪ್ರಕಾರ ಈ ವಾರ ಅಭಿಷೇಕ್ ಬದಲು ಸ್ಪಂದನ ಹೋಗಿದ್ರೆ ಬೆಟರ್ ಇರ್ತಾಯಿತ್ತು ಅಂತ ನನಗನ್ನಿಸ್ತಾ ಇದೆ. ಅಭಿಷೇಕ್ ಹಾಗೂ ಸ್ಪಂದನ ಈ ವಾರ ಜೋಡಿ ಕ್ಯಾಪ್ಟನ್ ಆಗಿದ್ರು. ಈ ವಾರ ಗಿಲ್ಲಿ ಮಾಡಿದ ತಪ್ಪಿಗೆ ಕೂಡ ಈಗ ಕ್ಯಾಪ್ಟನ್ ರೂಮ್ ಬಂದ್ ಕೂಡ ಮಾಡಲಾಗಿದೆ. ನಾನು ಅಲ್ಲಿ ಗಿಲ್ಲಿ ಮಾಡಿದ್ದು ತಪ್ಪು ಅಂತ ಹೇಳೋದೇ ಇಲ್ಲ. ಯಾಕಂದರೆ ಇವರು ಕ್ಯಾಪ್ಟನ್ ಆಗಿರೋ ಕಾರಣ ಅಲ್ಲಿ ಅವರನ್ನು ಒಳಗಡೆ ಬಿಟ್ಕೊಳ್ಳೇಬಾರ್ದು. ಆ್ಯಕ್ಚುಲಿ ತಪ್ಪಿರೋದು ಈ ಇಬ್ಬರು ಕ್ಯಾಪ್ಟನ್ಗಳದ್ದೇ. ಈ ವಾರ ಅಭಿಷೇಕ್ ಕ್ಯಾಪ್ಟನ್ ಕೂಡ ಆಗಿದ್ದರು. ಈ ವಾರ ಎಲಿಮಿನೇಟ್ ಕೂಡ ಆಗಿದ್ದಾರೆ. ಆದರೆ ಇವರ ಬದಲು ಯಾರನ್ನಾದರೂ ಕ್ಯಾಪ್ಟನ್ ಮಾಡ್ತಾರಾ ಅಥವಾ ಸ್ಪಂದನ ಒಬ್ಬಳೇ ಕ್ಯಾಪ್ಟನ್ ಆಗಿ ಇರ್ತಾಳ ಅನ್ನೋದೇ ಒಂದು ಡೌಟ್ ಆಗಿ ಉಳಿದಿದೆ. ನೋಡುವ. ಈಗ ಅಭಿಷೇಕ್ ರವರು ಅಕಸ್ಮಾತ್ ಆಯ್ಕೆ ಮಾಡಲು ಬಿಟ್ಟರೆ ಯಾರನ್ನು ಆಯ್ಕೆ ಮಾಡ್ತಾರೆ ಅಂತ ನಿಮ್ಗನ್ಸುತ್ತೆ? ಮೋಸ್ಟ್ಲಿ ಧನುಷ್ ಆಲ್ರೆಡಿ 2 ಸಲ ಆಗಿದ್ದಾರೆ. ಮೋಸ್ಟ್ಲಿ ಬೇರೆ ಯಾರನ್ನಾದರೂ ಮಾಡ್ತಾರೆ ಅಂತ ನನಗನ್ಸುತ್ತೆ. ಇಲ್ಲ ಅಂದರೆ ಬಿಗ್ ಬಾಸ್ ರವರು ಸ್ಪಂದನ ಒಬ್ಬಳನ್ನೇ ಕ್ಯಾಪ್ಟನ್ ಆಗಿ ಬಿಡ್ತಾರೆ ಅಂತ ಅನಿಸುತ್ತೆ. ನೀವು ಈಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್, ಯಾರು ನಿಜವಾಗಿಯೂ ಈ ವಾರ ಮನೆಗೆ ಹೋಗಬೇಕಿದ್ದು ಅಂತ. ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.